ಎಲ್ಲರಿಗೂ ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಈ ಒಂದು ವಿಡಿಯೋದಲ್ಲಿ ನಾನು ನಿಂಬೆಕಾಯಿ ಉಪ್ಪಿನಕಾಯಿ ಹೇಗೆ ಮಾಡುವುದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಉಪ್ಪಿನಕಾಯಿಯನ್ನು ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಹಾಕ್ತೀವಲ್ವ, ಸೊ ಆ ಒಂದು ಮೆಥಡನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಇದೇ ರೀತಿ ನನ್ನ ಹಿಂದಿನ ವಿಡಿಯೋಗಳಿಗೂ ನೀವು ತುಂಬ ರೀತಿಯಾದಂತಹ ಒಳ್ಳೆಯ ರೀತಿಯಾಗಿ ನನಗೆ ಸಪೋರ್ಟ್ ಮಾಡಿದ್ದೀರಾ. ಅದೇ ರೀತಿಯಾಗಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ಅಂತ ಹೇಳಿ ಈ ಒಂದು ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಈ ನಿಂಬೆಕಾಯಿ ಉಪ್ಪಿನಕಾಯಿನ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ವರ್ಷಾನುಗಟ್ಟಲೆ ಇಟ್ಕೊಂಡು ತಿಂತೀವಿ. ಈ ಒಂದು ಸಾಂಪ್ರದಾಯಿಕ ಶೈಲಿಯಲ್ಲಿ ನಾವು ನಮ್ಮ ಮನೆಯಲ್ಲಿ ಮಾಡ್ತೀವಿ. ಅದೇ ರೀತಿಯಾಗಿ ಇದಕ್ಕೆ ತುಂಬ ಏನೇನೋ ಹಾಕ್ತೀವಿ, ತುಂಬ ನಮಗೆ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದು ಏನೂ ಇಲ್ಲ. ಸ್ವಲ್ಪ ಮತ್ತು ಚಿಕ್ಕ ಸಮಯದಲ್ಲಿ ಅದೇ ರೀತಿಯಾಗಿ ಸ್ವಲ್ಪ ಪದಾರ್ಥಗಳಲ್ಲಿಗೆ ಈ ಒಂದು ಉಪ್ಪಿನಕಾಯನ್ನು ನಾವು ರುಚಿಯಾಗಿ ಹಾಕ್ಕೊಳ್ಬೋದು. ಅದೇ ರೀತಿಯಾಗಿ ಈ ಒಂದು ಉಪ್ಪಿನಕಾಯಿ ಮಕ್ಕಳಿಗಾಗಿರ್ಬೋದು, ದೊಡ್ಡವರಿಗೆ ಆಗಿರ್ಬೋದು ತುಂಬಾ ಒಳ್ಳೆ ರೀತಿಯಾಗಿ ಬೆನಿಫಿಟ್ ಸಿಗುತ್ತೆ. ಅದೇ ರೀತಿಯಾಗಿ ಊಟಕ್ಕೆ ತುಂಬ ರುಚಿಯಾದಂತಹ ಒಂದು ಉಪ್ಪಿನಕಾಯಿ ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ ಈ ಒಂದು ಉಪ್ಪಿನಕಾಯಿನ ನಾವು ಯಾವ ರೀತಿ ಹೇಗೆ ಮಾಡ್ತೀವಿ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಉಪ್ಪಿನಕಾಯಿಗೆ ನಾನು 150 ನಿಂಬೆಹಣ್ಣನ್ನು ತೊಗೊಂಡಿದ್ದೀವಿ. ಅದಕ್ಕೆ ನಾವು ಒಂದು 10ರಿಂದ 12 ಮೆಣಸಿನ್ಕಾಯಿನ ಹೆಚ್ಚಿ ಹಾಕ್ಕೊಂಡ್ಬಿಟ್ಟು ಮೆಂತೆಕಾಳು ಹುರ್ಕೊಂಡಿದ್ದೀವಿ. ಸೊ ಇವಾಗ ಫಸ್ಟು ನಾವು ಸಾಸಿವೆ ಪೌಡರನ್ನು ಮಾಡ್ಕೊಂಡಿದ್ವಿ. ಇದನ್ನು ಏನು ಉರಿಯೋ ಹಾಗಿಲ್ವ, ಸಾಸಿವೆ ಪೌಡರನ್ನು ನಾವು ಹಾಗೆ ಹಾಕ್ಕೊಳ್ಬೇಕಾಗುತ್ತೆ ಉರಿಯಲಿಲ್ದಂಗೆ. ಅದೇ ರೀತಿಗೆ ಮೆಂತೆಕಾಳು ಒಂದು 5ರಿಂದ 6 ಟೇಬಲ್ ಸ್ಪೂನ್ ತೊಗೊಂಡಿದ್ದೀವಿ. ಅದನ್ನು ಒಂದು ಸ್ವಲ್ಪ ಹುರ್ಕೊಂಡಿದ್ದೀನಿ, ಮೆಂತೆಕಾಳು ಹುರ್ಕೊಂಡಿದ್ದೀವಿ. ಸೊ ಆ ಒಂದು ಹುರ್ಕೊಂಡಿರೋ ಮೆಂತೆಕಾಳನ್ನು ನಾವು ಮಿಕ್ಸಿಗೆ ಹಾಕ್ಬಿಟ್ಟು ಸಣ್ಣಗೆ ಪೌಡರ್ ಥರ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಏನು ನಾವು ಮೆಣಸಿನ್ಕಾಯಿ ಅದೇ ರೀತಿಯಾಗಿ ನಿಂಬೆಹಣ್ಣು ಎಲ್ಲ ಹೆಚ್ಕೊಂಡಿದ್ದೀವಲ್ಲ, ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ನಾವು ಇವಾಗ ಏನು ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೆ ತಕ್ಕಗೆ ಎಷ್ಟು ನಮಗೆ ಉಪ್ಪು ಬೇಕು ಆ ಒಂದು ಉಪ್ಪನ್ನು ನಾವು ಇಲ್ಲಿ ಮಿಶ್ರಣ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಮಿಕ್ಸ್ ಮಾಡೋಕ್ಕೆ ದೊಡ್ಡ ಪಾತ್ರೆ ಬೇಕು. ನಮ್ಮಲ್ಲಿ ದೊಡ್ಡ ಪಾತ್ರೆ ಇಲ್ಲದಕ್ಕೆ ನಾವು ಚಿಕ್ಕ ಪಾತ್ರೆಗಳನ್ನು 2 ತೊಗೊಂಡಿದ್ದೀವಿ. ಸೊ ಇದಕ್ಕೆ ನಮಗೆ ಎಷ್ಟು ಪ್ರಮಾಣದಲ್ಲಿ ಉಪ್ಪು ಬೇಕೋ ಅಷ್ಟು ಪ್ರಮಾಣದಲ್ಲಿ ಅಷ್ಟೇ ಹಾಕ್ಕೊಳ್ತೀವಿ. ಇದಕ್ಕೆ ನಾವು ಆಲ್ಮೋಸ್ಟು ನಮ್ಮಮ್ಮ ಅವರು ಒಂದು ಅರ್ಧ kg ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ತಾರೆ. ನಿಮಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು, ಮತ್ತು ಉಪ್ಪು ಜಾಸ್ತಿ ಆದರೆ ರುಚಿ ಆಗಲ್ಲ. ಇದಕ್ಕೆ ನಾವು 150 ನಿಂಬೆಹಣ್ಣಿಗೆ ನಾವು ಅರ್ಧ kg ಉಪ್ಪನ್ನು ನಾವಿಲ್ಲಿ ಏನು ಮಾಡ್ಕೊಂಡಿದ್ದೀವಿ, ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನೋಡಿ, ಈಗಾಗಲೇ ನಾವು ನಿಂಬೆಕಾಯಿ ಅದೇ ರೀತಿಗೆ ಮೆಣಸಿನ್ಕಾಯಿ ಉಪ್ಪನ್ನು ಹಾಕ್ಕೊಂಡ್ವಿ. ಇದಕ್ಕೆ ನಾವು ಸಾಸಿವೆ ಪೌಡರನ್ನು ಹಾಕ್ಕೊಳ್ತೀವಿ. ಸಾಸಿವೆ ಪೌಡರ್ ಮತ್ತು ಅದೇ ರೀತಿಯಾಗಿ ಏನು ಮೆಂತೆಕಾಳು ಪೌಡರ್ ಮಾಡ್ಕೊಂಡಿದ್ದೀವಲ್ವ, ಆ ಒಂದು ಮೆಂತೆಕಾಳು ಪೌಡರನ್ನು ಹಾಕ್ಕೊಂಡು ಅದನ್ನು ಸರಿಯಾದ ಒಂದು ಕ್ರಮದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸಾಸಿವೆ ಪೌಡರ್ ಮತ್ತು ಮೆಂತೆಕಾಳನ್ನು ಹುರಿದು ಪೌಡರ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಸಾಸಿವೆ ಪೌಡರನ್ನು ನಾವು ಹಾಗೆಯೇ ಏನು ಹುರ್ಕೊಂಡಿಲ್ಲ, ಹಾಗೆಯೇ ನಾವು ಹಸಿ ಒಂದು ಸಾಸಿವೆಯನ್ನೇ ನಾವು ಏನು ಮಾಡ್ಕೊಂಡಿದ್ವಿ, ಪೌಡರನ್ನು ಮಾಡ್ಕೊಂಡಿದ್ದೀವಿ. ಇದಕ್ಕೆ ಮತ್ತೆ ನಾವು ಇನ್ನೊಂದು ಏನು ಮೇನ್ ಅಂತ ಹೇಳಿದರೆ ಖಾರದ ಪುಡಿ ತುಂಬ ಖಾರನೂ ಆಗಿರಬಾರ್ದು, ತೀರಾ ಖಾರ ಕಡಿಮೆ ಕೂಡ ಆಗಿರಬಾರ್ದು. ನಮಗೆ ಎಷ್ಟು ಬೇಕೋ ಖಾರ ಅಷ್ಟು ನೋಡ್ಕೊಂಡ್ಬಿಟ್ಟು ಒಂದು ಅಂದಾಜಿನ ಮೇಲೆ ನಾವು ಖಾರದ ಪುಡಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ನಾವಿಲ್ಲಿ ಆಲ್ಮೋಸ್ಟ್ ಒಂದು 1/4 kg ಅರ್ಧಕ್ಕಿಂತ ಒಂದು ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀವಿ. ಇಷ್ಟೇ ಖಾರದ ಪುಡಿ ಈ ಒಂದು 150 ನಿಂಬೆಹಣ್ಣಿಗೆ ಸಾಕಾಗುತ್ತೆ. ಇದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ನಾವು ಮತ್ತೇನು ಹಾಕ್ಕೊಳ್ತೀವಿ ಅಂದರೆ ಅರಿಶಿಣ ಪುಡಿಯನ್ನು ಒಂದು ಸ್ವಲ್ಪ ಹಾಕ್ಕೊಳ್ತೀವಿ. ಇದಕ್ಕೆ ನೋಡಿ, ಇಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಳ್ಬೇಕು. ಈ ಅರಿಶಿಣ ಪುಡಿ ಹಾಕೋದ್ರಿಂದ ಉಪ್ಪಿನಕಾಯಿ ತುಂಬ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಇದರಲ್ಲಿ ಆ್ಯಂಟಿಬಯೋಟಿಕ್ ಅಂಶ ಇರುತ್ತಲ್ವ, ಸೊ ನಮಗೆ ಊಟದಲ್ಲಿ ಅದಕ್ಕೆ ನಾವು ಅರಿಶಿಣ ಪುಡಿಯನ್ನು ಸೇರಿಸ್ಕೊಳ್ತೀವಿ. ಅದಾದ ನಂತರ ನಾವು ಇದಕ್ಕೆ 1.5 kg ಇಲ್ಲ 2 kg ಬೆಲ್ಲವನ್ನು ಹಾಕ್ಕೊಳ್ಬೇಕು. ಬೆಲ್ಲ ಹಾಕ್ದಂಗೆಲ್ಲ ನಾವು ಈ ಒಂದು ನಿಂಬೆಹಣ್ಣಿನ ಹುಳಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಬೆಲ್ಲವನ್ನು ಹಾಕ್ಕೊಳ್ಬೇಕು. ತುಂಬ ಸ್ವೀಟಾಗಿ ಕೂಡ ಆಗಬಾರ್ದು. ಹಾಗಾಗಿ 1.5 kg ಸಾಕು ಅನಿಸುತ್ತೆ. ಆದರೂ ಕೂಡ ನಾವಿಲ್ಲಿ 2 kg ಬೆಲ್ಲವನ್ನು ಹಾಕ್ಕೊಳ್ತೀವಿ. ತುಂಬ ಸ್ವೀಟ್ ಯಾರು ಊಟ ಮಾಡಲ್ಲ, ಅವರು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ನಾವು ಇದಕ್ಕೆ ಎಷ್ಟು ಹಾಕ್ಕೊಂಡಿದ್ದೀವಿ, 1.5 kg ಬೆಲ್ಲವನ್ನು ಸಣ್ಣಗೆ ಕುಟ್ಟಿ ಹಾಕ್ಕೊಂಡಿದ್ದೀವಿ. ಇದಾದ ನಂತರ ನಾವು ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾವು ಸಾಸಿವೆಯನ್ನು ಇವಾಗ ಹಾಕ್ಕೊಳ್ತೀವಿ. ಈ ಒಂದು ಒಗ್ಗರಣೆಯನ್ನು ಏನು ಮಾಡಬೇಕು, ಮತ್ತೆ ನಿಂಬೆಹಣ್ಣು ಉಪ್ಪಿನಕಾಯಿಗೆ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಎಣ್ಣೆಗೆ
ಸಾಸಿವೆಯನ್ನು ಹಾಕ್ಕೊಂಡ್ಬಿಟ್ಟು ಅದು ಚಟಪಟ ಅಂತ ಹೇಳಿ ಸರಿಯಾಗಿ ಸಿಡಿದ ಮೇಲೆ ನಾವು ಇದಕ್ಕೆ ಇಂಗನ್ನು ಹಾಕ್ಕೊಳ್ತೀವಿ. ಇದೇ ಮೇನ್ ಇದಕ್ಕೆ ತುಂಬ ಟೇಸ್ಟಿಯಾಗಿ ಬರೋದಕ್ಕೆ ಕಾರಣ ಇಂಗು ಅಂತಲೇ ಹೇಳ್ಬೋದು. ಈ ಒಂದು ಇಂಗಿನ ಪೌಡರನ್ನು ಹಾಕ್ಕೊಳ್ತೀವಿ. ಸೊ ಒಗ್ಗರಣೆ ಹಾಕೋದಕ್ಕಿಂತ ಮುಂಚೆ ನಾವು ಏನೇನು ಮುಂಚೆ ಹಾಕ್ಕೊಂಡಿದ್ವಲ್ಲ ಅದನ್ನ ಎಲ್ಲವನ್ನು ನಾವು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಖಾರದ ಪುಡಿ, ಅದೇ ರೀತಿಗೆ ಮೆಂತ್ಯ ಪುಡಿ, ಸಾಸಿವೆ ಪುಡಿ, ಅರಿಶಿನ, ಬೆಲ್ಲ ಇದು ಎಲ್ಲವೂ ಸರಿಯಾಗಿ ನಿಂಬೆಹಣ್ಣಿನ ಜೊತೆಗೆ ಏನಾಗಬೇಕು ಮಿಕ್ಸಪ್ ಆಗಬೇಕಾಗತ್ತೆ. ಹೀಗೆ ಮಿಕ್ಸಪ್ ಆದರೆ ಮಾತ್ರ ಅದರದ್ದು ಒಂದು ರುಚಿ ಅನ್ನೋದು ಬರುತ್ತೆ. ಅದೇ ರೀತಿಯಾಗಿ ಎಲ್ಲ ನಿಂಬೆಕಾಯಿಗಳಿಗೂ ಅದೇನಾಗುತ್ತೆ ಫುಲ್ ಎಲ್ಲ ಸ್ಪೈಸಿಯಾಗೆಲ್ಲ ಹತ್ಕೊಳ್ಳುತ್ತೆ. ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಸರಿಯಾದ ಒಂದು ಕ್ರಮದಲ್ಲಿ ನಾವೇನು ಮಾಡಬೇಕಾಗತ್ತೆ ಮಿಕ್ಸಪ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನನ್ನ ಮಗ ಅಪ್ಪು ಮತ್ತು ನಮ್ಮ ಮನೆಯವರು ನೋಡ್ತಾ ಇದ್ದಾರೆ ಉಪ್ಪಿನಕಾಯಿ ಯಾವ ರೀತಿ ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದು ಕಲರ್ಫುಲ್ ಆಗಿರೋದಕ್ಕೆ ನನ್ನ ಮಗನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ. ಏನೋ ಮಾಡ್ತಾ ಇದ್ದಾರಲ್ಲ ಇವರು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯಾಗಿ ಅದನ್ನು ನೋಡ್ತಾನೇ ಇದ್ದ ಉಪ್ಪಿನಕಾಯಿನ. ಈ ರೀತಿ ಸರಿಯಾಗಿ ಮಿಕ್ಸಪ್ ಎಲ್ಲ ಆದಮೇಲೆ ಇದನ್ನು ನಾವು ಇನ್ನೊಂದು ಬಾಣಲಿಗೆ ಫುಲ್ ಎಲ್ಲ ಹಾಕ್ಕೊಳ್ತೀವಿ. ಯಾಕಂದರೆ ಎಲ್ಲ ಸರಿಯಾಗಿ ಮಿಕ್ಸ್ ಆಗಿದೆ ಅಲ್ವಾ. ಸೊ ಎಲ್ಲದನ್ನು ಒಂದರಲ್ಲೇ ನೀಟಾಗಿ ಎಲ್ಲ ಬಳ್ದ್ಬಿಟ್ಟು ಹಾಕ್ಕೊಳ್ತೀವಿ. ಇದಾದ ನಂತರ ಇದಕ್ಕೆ ಒಂದು ಫೈನಲ್ ಟಚ್ಚನ್ನು ಕೊಡಬೇಕಲ್ವ. ಸೊ ಇದಾದ ನಂತರ ನಾವು ಏನು ಒಂದು ಒಗ್ಗರಣೆಯನ್ನು ಮಾಡ್ಕೊಂಡಿರ್ತೀವಲ್ವ, ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಹಾಕಿ ಇಂಗಿನ ಪೌಡರ್ ಏನು ಒಂದು ಒಗ್ಗರಣೆ ಹಾಕಿದ್ದೀವಲ್ವ ಆ ಒಂದು ಒಗ್ಗರಣೆಯನ್ನು ಹಾಕ್ಬಿಟ್ಟು ಇದಕ್ಕೆ ಫೈನಲ್ ಟಚಪ್ ಕೊಡಬೇಕಾಗುತ್ತೆ. ನಂತರ ಇದಕ್ಕೆ ಫೈನಲ್ ಟಚಪ್ ಬಂದು ಎಣ್ಣೆ, ಸಾಸಿವೆ ಮತ್ತು ಇಂಗು. ಸೊ ಇದನ್ನ ಒಗ್ಗರಣೆ ಏನು ಹಾಕೊಂಡಿಲ್ವಾ ಇದನ್ನ ಇಷ್ಟು ಒಗ್ಗರಣೆ ಇದಕ್ಕೆ ಹಾಕೊಳ್ಳೋದು. ಮತ್ತು ಇದಕ್ಕೆ ಶುಂಠಿ ಬೇಕಾದರೆ ಆ್ಯಡ್ ಮಾಡ್ಕೊಬೋದು. ಬೇಕಾದರೆ ಶುಂಠಿ ಹಾಕಿದರೆ, ಹಸಿ ಶುಂಠಿ ಹಾಕಿದರೆ ತುಂಬ ಟೇಸ್ಟಿಯಾಗುತ್ತೆ. ಈಗ ನಾವು ತಂದಿಲ್ಲ, ಆದರೆ ನನ್ನ ಬಾಯಲ್ಲಿ ನೀರು ಗಪ್ಪ 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 ಬಾಯಲ್ಲಿ ನೀರು ಬರ್ತಾ ಇದೆ. ತಿನ್ಬಿಡೋಣ ಅಂತ ಹೇಳ್ಬಿಟ್ಟು ಇದೆಲ್ಲ ಆದಮೇಲೆ ಒಂದು ಪ್ಲಾಸ್ಟಿಕ್ ಡಬ್ಬಿಗೆ ಅದರಲ್ಲಿ ಯಾವುದೇ ಒಂದು ನೀರಿನ ಅಂಶ ಇರಬಾರ್ದು, ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಒಂದು ಒಣ ಪ್ಲಾಸ್ಟಿಕ್ ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಒಂದು 3-4 ತಿಂಗಳು ಸರಿಯಾಗಿ ಕಳಿಸ್ಬಿಟ್ರೆ ಮುಗೀತು, ಉಪ್ಪಿನಕಾಯಿ ತಿನ್ನಕ್ಕೆ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದನ್ನು ವರ್ಷಾನುಗಟ್ಲೆ ನಾವು ಎಷ್ಟೋ ವರ್ಷ ಇಟ್ಕೊಂಡು ತಿನ್ಬೋದು. ಉಪ್ಪಿನಕಾಯಿನ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಇದೇ ರೀತಿ ನನಗೆ ಸಪೋರ್ಟ್ ಮಾಡಿದರೆ ಇನ್ನೂ ಅನೇಕ ವೀಡಿಯೋಗಳು, ಅದೇ ರೀತಿಯಾಗಿ ರೆಸಿಪೀಸ್ಗಳು, ಇನ್ಫಾರ್ಮೇಷನ್ ವೀಡಿಯೋಗಳು, ಪ್ರೆಗ್ನೆನ್ಸಿ ಟಿಪ್ಸ್ಗಳು ಇದೇ ರೀತಿಯಾಗಿ ಬರ್ತಾ ಇರ್ತವೆ. ಥ್ಯಾಂಕ್ ಯು ಫ್ಯಾಮ್.